ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಹೊನ್ನೂರು ಗ್ರಾಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಅದ್ದೂರು ಮೆರವಣಿಗೆ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ವರದಿ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ಯಳಂದೂರು. ಮೇ 23 ತಾಲೂಕಿನ ಹೊನ್ನೂರು ಗ್ರಾಮದಲ್ಲಿ ಶನಿವಾರ ಬೆಳಗ್ಗೆ ಬುದ್ಧ ಅಂಬೇಡ್ಕರ್ ಪ್ರತಿಭೆ ಆವರಣದಲ್ಲಿ ಹೊನ್ನೂರು ಗ್ರಾಮದ ಮಹಾವನ ಬುದ್ಧ ವಿಹಾರದ ಬಿಕ್ಕು ಬೋಧಿರತ್ನ ಬಂತೇಜಿ ರವರ ದಿವ್ಯ ಸಾನ್ನಿಧ್ಯದಲ್ಲಿ ಅಂಬೇಡ್ಕರ್ ಸಂಘ ಹಾಗೂ ಆಚರಣೆ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬುದ್ಧನ ಹಾಗೂ ಅಂಬೇಡ್ಕರ್ ಪ್ರತಿಭೆಗೆ ಬುದ್ಧನ ಪ್ರಾರ್ಥನೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿ ನಂತರ ಬೆಳ್ಳಿ ರಥದಲ್ಲಿ ಅಂಬೇಡ್ಕರ್ ಭಾವಚಿತ್ರ ಇಟ್ಟು ವಿವಿಧ ಪುಷ್ಪಾಲಂಕಾರಗಳಿಂದ ಸಿಂಗರಿಸಿ ಬುದ್ಧ, ಬಸವ, ಅಂಬೇಡ್ಕರ್ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ನಂತರ ವಾದ್ಯ ಕಲಾ ತಂಡದೊಂದಿಗೆ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ನಂತರ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಯುವಕರು ಹಾಗೂ ಯುವತಿಯರ ಮಹಿಳೆಯರ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಮೆರವಣಿಗೆ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹೊನ್ನೂರು ಗ್ರಾಮದ ಮಹಾವನ ಬುದ್ಧ ವಿಹಾರದ ಬಿಕ್ಕು ಬೋಧಿರತ್ನ ಬಂತೇಜಿ ರವರು ಮಾತನಾಡಿ, ಬೌದ್ಧ ಧರ್ಮ ವ್ಯಕ್ತಿ ಪೂಜೆ, ವಿಗ್ರಹಾರಾಧನೆ, ಮೂಢನಂಬಿಕೆಯನ್ನು ವಿರೋಧಿಯಾಗಿದ್ದು ಮಿತ ಜೀವನ ಮತ್ತು ಸಾತ್ವಿಕತೆಯನ್ನು ಬೋಧಿಸುತ್ತದೆ. ಜಗತ್ತಿಗೆ ಶಾಂತಿ ಸಂದೇಶವನ್ನು ಬೋಧಿಸುವ ಬುದ್ಧ ಧರ್ಮದ ಮೂಲ ಸ್ಥಾನವಾದ ಭಾರತದಲ್ಲೇ ಬುದ್ಧ ಧರ್ಮದ ಉಳಿವಿಗೆ ಹೋರಾಟ ನಡೆಸಬೇಕಾದ ನಮ್ಮೆಲ್ಲರ ದುರ್ದೈವ ಎಂದರು. ಅಂಬೇಡ್ಕರ್ ಅವರು ಬುದ್ಧ ಧರ್ಮ ಸ್ವೀಕರಿಸಿದ ನಂತರ ಸಂಚರಿಸಿದ ಸ್ಥಳಗಳನ್ನು ಪವಿತ್ರ ಸ್ಥಳಗಳಾಗಿವೆ. ಹಾಗಾಗಿ ಅಂಬೇಡ್ಕರ್ ಅನುಯಾಯಿಗಳು ಈ ಸ್ಥಳಗಳಿಗೆ ಭೇಟಿ ನೀಡಬೇಕು, ಬಾಬಾ ಸಾಹೇಬರ ಆದರ್ಶಗಳನ್ನು ಅನುಸರಿಸಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು, ಅಂಬೇಡ್ಕರ್ ಆಚರಣೆ ಸಮಿತಿ ಸದಸ್ಯರು, ಗ್ರಾಮದ ಎಲ್ಲ ವರ್ಗದ ಮುಖಂಡರು, ಯಜಮಾನರು, ಗೌಡರು, ಸರ್ಕಾರಿ ನೌಕರರು, ನಿವೃತ್ತ ನೌಕರರು, ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು, ಸಿಲ್ಕ್ ಡೀಲರ್ಸ್ಗಳು, ಲಿಫ್ಟ್ ಕೂಲಿ ಕಾರ್ಮಿಕರು, ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು, ಜನಪ್ರತಿನಿಧಿಗಳು, ಮುಖಂಡರು, ಮಹಿಳೆಯರು, ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಸ್ಕೇಟಿಂಗ್ ಮಕ್ಕಳ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಅತ್ಯುತ್ತಮವಾದ ಕ್ರೀಡೆ. ವಿ. ಶ್ರೀನಿವಾಸ್ ಪ್ರಸಾದ್. ಅಂಕೂರು ಗ್ಲೋಬಲ್ ಅಕಾಡೆಮಿ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಸ್ಕೇಟಿಂಗ್ ಸ್ಪರ್ಧೆ. ಚಾಮರಾಜನಗರ. ಸ್ಕೇಟಿಂಗ್ ಮಕ್ಕಳ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಅತ್ಯುತ್ತಮವಾದ ಕ್ರೀಡೆಯಾಗಿದೆ ಎಂದು ಕ್ರೀಡಾಪಟು ವಿ. ಶ್ರೀನಿವಾಸ್ ಪ್ರಸಾದ್ ಹೇಳಿದರು. ನಗರದ ಮರಿಯಾಲ ಮೈಸೂರು ರಸ್ತೆಯಲ್ಲಿರುವ ಅಂಕೂರ ಗ್ಲೋಬಲ್ ಅಕಾಡೆಮಿ ಶಾಲೆಯಲ್ಲಿ ಚಾಮರಾಜನಗರ ಜಿಲ್ಲಾ ಸ್ಕೇಟಿಂಗ್ ಅಸೋಸಿಯೇಷನ್ ಅಂಕೂರ್ ಗ್ಲೋಬಲ್ ಅಕಾಡೆಮಿ ವತಿಯಿಂದ ಜಿಲ್ಲಾ ಮಟ್ಟದ ಸ್ಕೇಟಿಂಗ್ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು. ಸ್ಕೇಟಿಂಗ್ ಕೇವಲ ಒಂದು ಮೋಜಿನ ಆಟವಲ್ಲ, ಇದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅತ್ಯುತ್ತಮವಾದ ಕ್ರೀಡೆಯಾಗಿದೆ. ಇದು ದೇಹದ ಸಮತೋಲನವನ್ನು ಹೆಚ್ಚಿಸುತ್ತದೆ, ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಎಂದರು. ಅಂಕೂರ್ ಗ್ಲೋಬಲ್ ಅಕಾಡೆಮಿ ಶಿಕ್ಷಣದ ಜೊತೆಗೆ ಕ್ರೀಡೆಗೆ ಒತ್ತು ನೀಡಿರುವುದು ಸಂತಸವಾಗಿದೆ. ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಸ್ಕೇಟಿಂಗ್ ಅಂಕಣ ನಿರ್ಮಾಣಕ್ಕೆ ಅನುಮೋದನೆ ದೊರೆತಿದ್ದು ಮುಂದಿನ ದಿನಗಳಲ್ಲಿ ಒಂದು ಸುಸಜ್ಜಿತ ಕ್ರೀಡಾಂಗಣ ಆಗಲಿದೆ. ಇದಕ್ಕೆ ಕಾರಣವಾದ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲೆಯ ಶಾಸಕರು, ಅಧಿಕಾರಿಗಳಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸಲಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಅಂಕೂರ್ ಗ್ಲೋಬಲ್ ಅಕಾಡೆಮಿ ಅಧ್ಯಕ್ಷ ಆದರ್ಶ್ ಅರಸ್, ಸಿಇಒ ಕನ್ನಿಕಾ ಶ್ರೀ, ಪ್ರಾಂಶುಪಾಲೆ ಪರಿಮಳ ರಾಣಿ, ತರಬೇತುದಾರ ಹುರ್ಖಾನ್, ಅನ್ಸರ್ ಅಲಿ ಖಾನ್, ತನ್ವೀರ್, ಶಿವಶಂಕರ್, ಮಕ್ಕಳು, ಪೋಷಕರು ಭಾಗವಹಿಸಿದ್ದರು. ವರದಿ ಹೊಂಬನಂಜುಂಡನಾಯಕ, ಪ್ರಜಾಪ್ರಭ ಟಿವಿ, ಚಾಮರಾಜನಗರ. Hand for them for providing such a beautiful opportunity for all our children to get to know about a particular skill, very much important for recent generation. It is actually every person needs to develop certain kind of skills where they can exhibit their best talents. Here the Furqan sir and his team is providing such opportunity to in and around Chamarajanagar. Thereby every parent are getting an opportunity to coach them privately, and also he has organized 2-3 programs in which children are excellent, and even they are having a confidence that they can cover around 37 kilometers. They had a marathon. Really, that was a great thing what I have observed in him, that he has taken the small children there to reach in the marathon, and the children will have a lot of confidence. Many a time the parents will think my child may not be able to do it, but these kind of skills are really helping the children that they are able to do. ಚಾಮರಾಜನಗರದ ಡಿಸ್ಟ್ರಿಕ್ಟ್ ಸ್ಕೇಟಿಂಗ್ ಅಸೋಸಿಯೇಷನ್ ವತಿಯಿಂದ ಸತತ 4ನೇ ಬಾರಿಗೆ
ಒಂದು ಜಿಲ್ಲಾ ಮಟ್ಟದ ಸ್ಕೇಟಿಂಗ್ ಪಂದ್ಯಾವಳಿ ಕಾಂಪಿಟೇಷನ್ ಅನ್ನ ನಮ್ಮ ಮರಿಯಾಲ ಗ್ರಾಮದಲ್ಲಿರ್ತಕ್ಕಂಥ ಅತ್ಯಂತ ಹೆಸರಾದಂಥ ಅಂಕುರ್ ಗ್ಲೋಬಲ್ ಅಕಾಡೆಮಿ ಒಂದು ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿರತಕ್ಕಂಥ ಆತ್ಮೀಯ ಯುವ ಮಿತ್ರರಾದಂಥ ಒಂದು ಫುರ್ಖಾನ್ ಒಂದು ತರಬೇತುದಾರರ ಒಂದು ಅಸೋಸಿಯೇಷನ್ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಅಂಕುರ್ ಗ್ಲೋಬಲ್ ಅಕಾಡೆಮಿಯ ಸಿಇಒ ಆದಂತಹ ಕನ್ನಿಕಾ ಮೇಡಮ್ ಅವರು, ಹಾಗೆ ಅಂಕುರ್ ಶಾಲೆಯ ಪ್ರಿನ್ಸಿಪಾಲ್ ಮೇಡಮ್ ಆದಂತಹ ರಾಣಿ ಮೇಡಮ್ ಅವರೇ, ಬಹಳ ಮುಖ್ಯವಾಗಿ ನನ್ನ ಯುವ ಮಿತ್ರ ಹಾಗೆ ಒಬ್ಬ ಉತ್ತಮ ಫುಟ್ಬಾಲ್ ಆಟಗಾರರು ಕೂಡ, ಹವ್ಯಾಸಿ ಪರಿಸರ ಪ್ರೇಮಿಯೂ ಕೂಡ ಆದರ್ಶ್ ಅಂತೇಳಿ ಈ ಶಾಲೆಯ ಅಂಕುರಂನ ಒಬ್ಬ ಪ್ರೆಸಿಡೆಂಟ್ ಕೂಡ. ಬಹುಶಃ ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ಈ ಒಂದು ಶಾಲೆಯ ಆವರಣದಲ್ಲಿ ಈ ಒಂದು ಕೆಲಸ ಆಗ್ಬೇಕಾದ್ರೆ ಬೆಂಬಲ ಬಹಳ ಮುಖ್ಯ ಆಗ್ತದೆ. ಆ ಕೆಲಸವನ್ನ ಅಂಕುರ್ ಗ್ಲೋಬಲ್ ಅಕಾಡೆಮಿ ಇವತ್ತು ಮಾಡ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಉಪಸ್ಥಿತರಿರ್ತಕ್ಕಂಥ ಆತ್ಮೀಯರಾದಂತಹ ಅಲಿಖಾನ್ ರವರು, ಹಾಗೆ ಇಷ್ಟಕ್ಕೆಲ್ಲ ಕಾರಣ ಚಾಮರಾಜನಗರದಲ್ಲಿ ಅತ್ಯಂತ ಕ್ರೀಡಾ ಬೆಳವಣಿಗೆಗೆ ಹೆಚ್ಚು ಅವಕಾಶವನ್ನ ಮಾಡಿ ಚಾಮರಾಜನಗರ ಜಿಲ್ಲೆಯ ಕೇಂದ್ರದಲ್ಲಿ ಸ್ಕೇಟಿಂಗ್ ಅನ್ನ ಹುಟ್ಟಾಕಿ ಇಲ್ಲಿ ಮಕ್ಕಳನ್ನ ಅತ್ಯಂತ ಒಂದು ರಾಜ್ಯ ಮತ್ತು ರಾಜ್ಯ ಮಟ್ಟದಲ್ಲಿ ತರಬೇಕು ಅಂತೇಳಿ ಬೆಳಗ್ಗೆ ಮತ್ತು ಸಂಜೆ ಆ ಮಕ್ಕಳಿಗೆ ಒಂದು ಉತ್ತಮವಾದಂತಹ ಒಂದು ತರಬೇತಿಯನ್ನ ನೀಡ್ತಾ ಇರತಕ್ಕಂಥ ನನ್ನ ಸ್ಕೇಟಿಂಗ್ ಅಸೋಸಿಯೇಷನ್ನ ಯುವ ಮಿತ್ರರಾದಂತಹ ಫುರ್ಖಾನ್ ರವರೇ, ಅದರ ಜೊತೆಗೆ ಅವರಿಗೆ ಸಹಕಾರವನ್ನ ಕೊಡ್ತಕ್ಕಂಥ ಎಲ್ಲ ನನ್ನ ಯುವ ಸ್ಕೇಟರ್ಗಳೇ, ಹಾಗೆ ಬಹಳ ಮುಖ್ಯವಾಗಿ ಈ ಒಂದು ಕಾಂಪಿಟೇಷನ್ಗಳಾಗಬೇಕಾದ್ರೆ ಪ್ರೋತ್ಸಾಹದ ಏನು ಒಂದು ಪೇರೆಂಟ್ಸ್ ತಾವೇನಿದ್ದೀರಿ, ಇವತ್ತು ನೀವು ಕೂಡ ಪ್ರಮುಖವಾಗಿ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಮೊದಲಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ಬೇಕಾಗ್ತದೆ. ಸ್ನೇಹಿತರೆ, ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಸ್ಕೇಟಿಂಗ್ ಯಾವುದಾದ್ರೂ ಒಂದು ಕ್ರೀಡೆ ಅತ್ಯಂತ ಇವತ್ತಿನ ಪೈಪೋಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಪೈಪೋಟಿಯನ್ನ ಕೊಡುವುದರ ಮೂಲಕ ಅತ್ಯಂತ ವೇಗವಾಗಿ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕ್ರೀಡೆಯ ಒಂದು ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥದ್ದು ಆ ಸ್ಕೇಟಿಂಗ್ ಕ್ರೀಡೆ ಅಂತಕ್ಕಂಥದ್ದು. ನಿಜವಾಗಿಯೂ ಕೂಡ ನಾನು ಈ ಸಂದರ್ಭದಲ್ಲಿ ಅಸೋಸಿಯೇಷನ್ ಮತ್ತು ಎಲ್ಲ ನನ್ನ ಪುಟಾಣಿ ಮಕ್ಕಳ ಸ್ಕೇಟರ್ಗೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಯನ್ನ ಮತ್ತೆ ಈ ಒಂದು ಅಸೋಸಿಯೇಷನ್ಗೆ ಶ್ಲಾಘನೆಯ ಮಾಡ್ತಾ ಇದ್ದೆ. ಕ್ರೀಡೆ ಅಂತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಇವತ್ತು ತನ್ನ ಪುಟ್ಟ ಮಕ್ಕಳು ಏನಿವತ್ತು ಅಲ್ಲಿರ್ತಕ್ಕಂಥ ಸಲಕರಣೆಯೊಂದಿಗೆ ಇಲ್ಲಿ ತನ್ನಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನೇನಾದ್ರೂ ಕೂಡ ಸಾಬೀತು ಮಾಡಬೇಕಾದ್ರೆ ಅವರಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯ ಮತ್ತೆ ಸಮತೋಲನ, ಏಕಾಗ್ರತೆ, ಚತುರತೆ ಇವೆಲ್ಲವೂ ಕೂಡ ಅವರ ಒಂದು ದೈಹಿಕ ಬೆಳವಣಿಗೆಗೆ ಪೂರಕವಾಗಿರ್ತದೆ. ಇದರ ಜೊತೆಗೆ ಶಿಕ್ಷಣವೂ ಕೂಡ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ, ಅಂಕುರಂ ಗ್ಲೋಬಲ್ ಅಕಾಡೆಮಿ ಶಿಕ್ಷಣ ಮತ್ತು ಕ್ರೀಡೆಗೆ ಇವತ್ತು ಶಾಲೆಯಲ್ಲಿ ಏನಾದ್ರೂ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂತಹ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ ಅಂತಂದ್ರೆ ಅದು ಅಂಕುರಂ ಗ್ಲೋಬಲ್ ಅಕಾಡೆಮಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷವಾಗಿ ಈ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಮಕ್ಕಳ ಕ್ರೀಡೆ ಬಹಳಷ್ಟು ಕೂಡ ಒಂದು ಜೀವನ ಒಂದು ರೂಪಿಸಿಕೊಳ್ಳಲಿಕ್ಕೂ ಕೂಡ ಕ್ರೀಡೆ ಬಹಳ ಮುಖ್ಯ ಆಗ್ತದೆ. ಕ್ರೀಡೆ ಜೊತೆ ಶಿಕ್ಷಣ ಜೊತೆ ಕ್ರೀಡೆ ಇರಬೇಕು. ಕ್ರೀಡೆ ಜೊತೆಗೆ ಶಿಕ್ಷಣ ಅಲ್ಲ, ಶಿಕ್ಷಣ ಜೊತೆಗೆ ಕ್ರೀಡೆ ಇದ್ದಾಗ ಮಾತ್ರ ನಿಮ್ಮಲ್ಲಿರ್ತಕ್ಕಂಥ ಕನಸು ನನಸಲಾಗಲಿಕ್ಕೆ ಸಾಕಾರ ಆಗ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನೊಂದು 2 ನಿಮಿಷ ಮಾತನಾಡ್ಬೋದು ಅಷ್ಟೇ, ಯಾಕೆಂದ್ರೆ ಬಿಸಿಲಿರೋದು. ಕೋಟಿ ರೂಪಾಯಿಗಳನ್ನ ಏನು ಸರ್ಕಾರ ಅನುಮೋದನೆಗೊಂಡಿದೆ, ಆ ಅನುಮೋದನೆಗೊಂಡಂತಹ ಕ್ರೀಡೆಗಳ ಅಂಕಣದಲ್ಲಿ ನಮ್ಮ ಚಾಮರಾಜನಗರ ಡಾಕ್ಟರ್ BR ಅಂಬೇಡ್ಕರ್ ಅವರ ಆ ಒಂದು ಸ್ಟೇಡಿಯಂನಲ್ಲಿ ಮುಂದಿನ ದಿನದಲ್ಲಿ ಒಂದು ಸುಸಜ್ಜಿತವಾದಂತಹ ಸ್ಕೇಟಿಂಗ್ ಅಂಕಣ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದೆ. ಅನುಮೋದನೆಯೂ ಆಗಿದೆ. ನಿಮ್ಮೆಲ್ಲರಿಗೂ ಕೂಡ ಒಂದು ಉತ್ತಮವಾದಂತಹ ಒಂದು ಅಂಕಣ ಸಿದ್ಧ ಆಗ್ತದೆ. ಅದಕ್ಕೆ ಶ್ರಮಿಸಿದಂತಹ ನಮ್ಮ ಶಾಸಕರು ಇರ್ಬೋದು, ಸಚಿವ ಸಂಪುಟ ಇರ್ಬೋದು, ಹಿಂದೆ
ಇದೇ ಒಂದು ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯಾಗಿ ಅತ್ಯಂತ ಜನಪ್ರಿಯತೆಯನ್ನು ಹೊಂದಿರತಕ್ಕಂತ ಶ್ರೀಮತಿ ಶಿಲ್ಪನಾಗ್ ಮೇಡಮ್ ಅವರ ಒಂದು ಕೊಡುಗೆ ಕೂಡ ಬಹಳ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕಾಗ್ತದೆ. ಸಹಾಯಕ ನಿರ್ದೇಶಕರಾದಂತ ನಿವೃತ್ತ ಸುರೇಶ್ ರವರನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ. ಇವತ್ತ ಮೇಲಿನ ಅಂಕಣ ಆಗ್ತಾ ಇದೆ ಅಂತಂದ್ರೆ ಅವರಿಗೆ ಈ ಒಂದು ಶ್ರೇಯಸ್ಸು ಸಲ್ತದೆ. ಆದ್ರಿಂದ ಈ ಸಂದರ್ಭದಲ್ಲೂ ನಾನು ಅವರುಗಳನ್ನ ಸ್ಮರಿಸ್ಕೊಳ್ತಾ ಮಾಡ್ತಾ ಇದ್ದೇನೆ. ತಾವು ಮಕ್ಕಳ ಬಹಳ ಎಚ್ಚರಿಕೆಯಿಂದ ಗೇಮ್ಗಳನ್ನ ಆಡಬೇಕು, ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು. ತಾವು ಮೊಬೈಲೀಕರಣದಿಂದ ಈಚೆ ಬಂದು ಇಂತಹ ಉತ್ತಮವಾದಂತಹ ಕ್ರೀಡೆಗಳಲ್ಲಿ ನೀವು ಭಾಗವಹಿಸಬೇಕು. ಅದರ ಜೊತೆಗೆ ತಾವು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ತಾವು ಒಂದು ಉತ್ತಮವಾದಂತಹ ಪ್ರತಿಭೆಯನ್ನ ಪ್ರದರ್ಶನ ಮಾಡುವುದರ ಮೂಲಕ ಜಿಲ್ಲೆಗೆ, ನಿಮ್ಮ ಸಂಸ್ಥೆಗೆ, ನಿಮ್ಮ ಅಸೋಸಿಯೇಷನ್ಗೆ, ಬಹಳ ಮುಖ್ಯವಾಗಿ ನಿಮ್ಮ ಕುಟುಂಬ ವರ್ಗದವರಿಗೆ ಉತ್ತಮವಾದಂತಹ ಒಬ್ಬ ವಿದ್ಯಾರ್ಥಿನಿಯರಾಗಿ ಇವತ್ತು ಸಮಾಜದಲ್ಲಿ ನೀವೆಲ್ಲ ಕಾಣಬೇಕಾಗ್ತದೆ. ಕೆಲಸವನ್ನ ನೀವು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ, ಆತ್ಮವಿಶ್ವಾಸ ಇದೆ. ನೀವೆಲ್ಲರಿಗೂ ಕೂಡ ಶುಭವಾಗ್ಲಿ ಅಂತೇಳಿ ನಾನು ಈ ಸಂದರ್ಭ. ಮಳವಳ್ಳಿ ತಾಲೂಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಎಚ್ ನಾಗೇಶ್, ಉಪಾಧ್ಯಕ್ಷರಾಗಿ ನಾಗವೇಣಿ, ಪ್ರಧಾನ ಕಾರ್ಯದರ್ಶಿ ಆರ್ಎನ್ ಚಂದ್ರಶೇಖರ್, ಖಜಾಂಚಿ ನಟರಾಜ್ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ಪ್ರಶಾಂತ್ ಬಾಬು ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷ ನಾಗೇಶ್ ಮಾತನಾಡಿ, ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದ ಎಲ್ಲ ಶಿಕ್ಷಕ ಬಂಧುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕ್ಷೇತ್ರದಲ್ಲಿ ಶಾಸಕರು ಶಿಕ್ಷಣಕ್ಕೆ ಹೆಚ್ಚಿನ ಸಿಎಸ್ಆರ್ ಅನುದಾನದಲ್ಲಿ 100 ಕೋಟಿಗೂ ಹೆಚ್ಚು ಅನುದಾನದ ಜೊತೆಗೆ ಶಾಸಕರ ವಿಶೇಷ ಅನುದಾನದ ಮುಖಾಂತರ ರಾಜ್ಯಕ್ಕೆ ಮಾದರಿ ಮಾಡಿದ್ದಾರೆ. ಅವರ ಸಲಹೆ ಸೂಚನೆಯಂತೆ ಶಿಕ್ಷಣ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುತ್ತೇವೆ ಎಂದರು. 2026ರಿಂದ 2031ರವರೆಗೆ ನಡೆದಂಥ ತಾಲೂಕು ಮಟ್ಟದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಈ ದಿನ ಅಧಿಕೃತವಾಗಿ ಮಳವಳ್ಳಿ ತಾಲೂಕು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ. ಜೊತೆಗೆ ಉಪಾಧ್ಯಕ್ಷರಾಗಿ, ಮಹಿಳಾ ಉಪಾಧ್ಯಕ್ಷರಾಗಿ ಶ್ರೀಮತಿ ನಾಗವೇಣಿ ಮೇಡಮ್ ಅವರು ಆಯ್ಕೆಯಾಗಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಆರ್ಎನ್ ಚಂದ್ರಶೇಖರ್ ಅವರು ಆಯ್ಕೆಯಾಗಿದ್ದಾರೆ. ಖಜಾಂಚಿಯಾಗಿ ನಮ್ಮ MP ನಟರಾಜ್ ಕೂಡ ಆಯ್ಕೆಯಾಗಿದ್ದಾರೆ. ಏನು ಹಿಂದಿರಿದು ನಾನು 3ನೇ ಬಾರಿಗೆ ಅಧ್ಯಕ್ಷನಾಗಿ ಆಯ್ಕೆಯಾಗಿರೋದು. ನಮ್ಮ ಶಿಕ್ಷಕರು ನಮ್ಮ ತಂಡವನ್ನು ಗುರುತಿಸಿ ಮತ್ತು ಇದಕ್ಕೆ ಹಿರಿಯ ಅಧಿಕಾರಿಗಳು, ಹಿರಿಯರ ಮಾರ್ಗದರ್ಶನದಿಂದ ಮತ್ತು ನಿರ್ದೇಶಕರಿಗೆ ಅವಿರೋಧ ಆಯ್ಕೆಯನ್ನು ಮಾಡಿ, ಚುನಾವಣೆ ಬೇಡ, ಅವಿರೋಧ ಆಯ್ಕೆಯನ್ನು ಮಾಡಬೇಕು ಅಂತ ಮಾಡಿಸಿಕೊಂಡು 7 ಜನ ನಿರ್ದೇಶಕರು ನಮ್ಮ ತಾಲೂಕಿನ ಆಯ್ಕೆಯಾಗಿ 7 ಜನದಲ್ಲಿ 9 ಪದಾಧಿಕಾರಿಗಳು ಹುದ್ದೆಗಳು ತಾಲೂಕು ಮಟ್ಟದಲ್ಲಿದೆ. ಅದರಲ್ಲಿ 7 ಜನ ಮಾತ್ರ ನಾವು ಚುನಾಯಿತ ನಿರ್ದೇಶಕರಿರುವುದು. ಅದರಲ್ಲಿ 4 ಜನಕ್ಕೆ ಚುನಾವಣೆ ನಡೆದಿದೆ. ಅದು ಇದು ಪದಾಧಿಕಾರಿಗಳದ್ದು ಕೂಡ ಒಂದು ಅವಿರೋಧ ಆಯ್ಕೆ ಆಗಬೇಕು ಅಂತ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಇತ್ತು. ಬಟ್ ಇದು ತಾಂತ್ರಿಕ ಕಾರಣಗಳಿಂದ ಅದು ಅಧಿಕೃತವಾಗಿ ಚುನಾವಣೆ ಮೂಲಕವೇ ನಾವು 4 ಜನ ಆಯ್ಕೆಯಾಗಿದ್ದೀವಿ. ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಮಾನ್ಯ ಶಾಸಕರು ಈ ಶೈಕ್ಷಣಿಕವಾಗಿ ನಮ್ಮ ಶಿಕ್ಷಣ ಇಲಾಖೆಯನ್ನು ಇಡೀ ರಾಜ್ಯದಲ್ಲೇ ಮಾದರಿ ತಾಲೂಕನ್ನು ತೊಟ್ಟು ಸುಮಾರು 100 ಕೋಟಿಗೂ ಹೆಚ್ಚು ಅನುದಾನವನ್ನು CSR ಫಂಡಿಂದ ಮತ್ತು ತಮ್ಮ ಪ್ರದೇಶ ಶಾಸಕರ ಅಭಿವೃದ್ಧಿ ಅನುದಾನದಿಂದ ಮತ್ತು ವಿಶೇಷ ಅನುದಾನಗಳನ್ನು ತಂದು ನಮ್ಮ ಇಲಾಖೆಯನ್ನು ಉತ್ತಮ ಮಾದರಿ ಇಲಾಖೆಯಾಗಿ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ನಾವಿದ್ದು ನಮ್ಮ ತಾಲೂಕಿನಲ್ಲಿ ಒಳ್ಳೆ ಉತ್ತಮ ದಕ್ಷ ಪ್ರಾಮಾಣಿಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದ್ದಾರೆ. ಶ್ರೀಮತಿ ಉಮಾ ಮೇಡಮ್ ಅವರು ಅವರ ಜೊತೆಗೆ ನಿಂತ್ಕೊಂಡು ಏನು ಬೇಕು ಅವರ ಏನು ಮಾರ್ಗದರ್ಶನ ಮಾಡ್ತಾರೆ. ಇಡೀ ರಾಜ್ಯದಲ್ಲೇ ನಮ್ಮ ಮಳವಳ್ಳಿ ತಾಲೂಕು ಒಂದು ಶೈಕ್ಷಣಿಕವಾಗಿ ಮಾದರಿ ತಾಲೂಕನ್ನಾಗಿ ಮಾಡುತ್ತಾರೆ. ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದು ಮಾತುಗಳನ್ನು ನೀಡ್ತೇನೆ. ಚಳ್ಳಕೆರೆ ಸುದ್ದಿ. ಕೆಪಿಸಿಸಿ ಕುಶಲಕರ್ಮಿಗಳ ವಿಭಾಗದ ರಾಜ್ಯಾಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಅವರ ತಾಯಿ ಕಾಮಾಕ್ಷಮ್ಮ ನಿಧನ. ಗಣ್ಯರಿಂದ ಅಂತಿಮ ದರ್ಶನ. ಆತ್ಮೀಯ ವೀಕ್ಷಕರೇ, ನಿನ್ನೆ ಶುಕ್ರವಾರ ಕೆಪಿಸಿಸಿ ಕುಶಲಕರ್ಮಿಗಳ ವಿಭಾಗದ ರಾಜ್ಯಾಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಅವರ ತಾಯಿ ಶ್ರೀಮತಿ ಕಾಮಾಕ್ಷಮ್ಮ ಅವರು ಅನಾರೋಗ್ಯದ ಕಾರಣ ದೈವಾಧೀನರಾಗಿದ್ದಾರೆ. ಅವರ ಅಂತಿಮ ದರ್ಶನ ಪಡೆಯಲು ವಿಶ್ವಕರ್ಮ ಮಹಾಸಭಾ ಅಧ್ಯಕ್ಷ ಕೆಪಿ ನಂಜುಂಡಿ, ವಡ್ನಾಳ್ ಶ್ರೀಗಳಾದ ಶಂಕರಾನಂದ ಸ್ವಾಮೀಜಿ, ಶಾಸಕರು ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು
ಅವರು ಚಳ್ಳಕೆರೆ ನಗರದ ಶಾಂತಿನಗರದಲ್ಲಿರುವ ಮೃತರ ನಿವಾಸಕ್ಕೆ ಇಂದು ಬೆಳಗ್ಗೆ ಸುಮಾರು 10 ಗಂಟೆಗೆ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಶ್ವಕರ್ಮ ಮಹಾಸಭಾದ ಅಧ್ಯಕ್ಷ ಕೆಪಿ ನಂಜುಂಡಿ ಅವರು, ತಂದೆ ತಾಯಿಗಳು ನಿಜವಾದ ದೇವರುಗಳಂತೆ ಅವರ ಸೇವೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ. ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಸಂಪ್ರದಾಯದ ಹಿನ್ನೆಲೆಯಲ್ಲಿ ತಂದೆ ತಾಯಿಯರ ಸೇವೆ ಮಾಡುವ ಭಾಗ್ಯವನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕು. ಆಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಕುಶಲಕರ್ಮಿಗಳ ವಿಭಾಗದ ದಾವಣಗೆರೆ ಜಿಲ್ಲಾ ಅಧ್ಯಕ್ಷ ಮೌನೇಶ್ ಆಚಾರ್, ಬ್ರಹ್ಮಚಾರ್ ವೈಪಿ, ಆರ್ ಪ್ರಸನ್ನಕುಮಾರ್, ಚಂದ್ರಪ್ಪ ಆಚಾರ್, ರಾಜೇಶ್ವರಿ, ಸರಸ್ವತಮ್ಮ ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ವಿಶ್ವಕರ್ಮ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಮೃತರ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಶ್ರೀಮತಿ ಕಾಮಾಕ್ಷಮ್ಮ ಅವರ ಅಗಲಿಕೆಗೆ ನಮ್ಮ ವಾಹಿನಿ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ. ಮೌನೇಶ್ ಆಚಾರ್, ಪ್ರಜಾಪವ ಟಿವಿ. ಏನಾದರೂ ಜೀವನದಲ್ಲಿ ಶುಭವಾಗಲಿ ಅಥವಾ ಶುಭವಾಗಲಿ ಎಲ್ಲರಲ್ಲೂ ಜೊತೆಲಿರಬೇಕಂದ್ರೆ ನಮ್ಮ ಅಪೇಕ್ಷೆ. ಹೀಗಾಗಿ ಯಾಕೆಂದರೆ ನಾವು ಸಮಾಜಕ್ಕಾಗಿ ಬಂದು ಅಥವಾ ಸೇವೆ ಮಾಡೋ ಸಮಾಜ ಅಂದರೆ ಇರುವಂಥ ಭಕ್ತರಿಗೆ ಧೈರ್ಯ ತೊಂದರೆ ಎಲ್ಲ ಸನ್ನಿವೇಶ ಸಮೇತ ಜನ ಉತ್ತಮ ರೀತಿಯ ಜೀವನವನ್ನು ಮಾಡಿದ್ದಾರೆ. ಆ ರೀತಿಯಲ್ಲಿ ಮಾಡಬೇಕು. ಹೀಗಾಗಿ ಹುಟ್ಟು ಸಾವು ಸಹಜ ಮನುಷ್ಯರಿಗೆ ಸಾವು ಬಂದಿದ್ದಾರೆ ಆ ರೀತಿಯಲ್ಲಿ. ಯಾಕೆಂದರೆ ಆ ಒಂದು ಮಧ್ಯದಲ್ಲಿ ಆಯುಷ್ಯ ಬೆಳಗ್ಗೆ ಆ ಒಂದು ಜೀವನವನ್ನು ಸಾರ್ಥಕ ಆಗಬೇಕಂದ್ರೆ ಮನುಷ್ಯನ ಒಂದು ಉತ್ತಮ ರೀತಿಯಲ್ಲಿ ನಾವು ಯಾಕೆ ಮನುಷ್ಯರಾಗಿದ್ದೇವೆ ಅನ್ನೋದನ್ನು ಸ್ಪಷ್ಟ ಅರ್ಥ ಮಾಡ್ಕೋಬೇಕು. ಆಮೇಲೆ ನಾವು ಯಾರಿದ್ದೇವೆ ಯಾವಾಗ ಅಂತ ಅರ್ಥ ಮಾಡ್ಕೊಂಡು ಜೀವನ ಮಾಡಿದ್ದಾರೆ. ಹಾಗೆ ಬರುವಂಥ ಮಕ್ಕಳಿಗೆ ಏನು ಜನ್ಮ ಕೊಟ್ಟ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ದರೆ ಅವರು ಒಂದು ಬಂದಿರುವಂಥ ಮನುಷ್ಯನ ಸಾರ್ಥಕ ಆಗುತ್ತೆ. ಯಾವ ಮನೇಲಿದ್ದೇವೆ ಮಕ್ಕಳು ಯಾರಿದ್ದಾರೆ ಎಲ್ಲ ಸಾರ್ಥಕ ಆಗ್ತದೆ. ಇಲ್ಲ ಅಂದರೆ ಏನಾಗುತ್ತೆ, ಬೇರೆ ಅನ್ಯ ಮಾರ್ಗಗಳಾದ್ರೆ ಕಷ್ಟ ಆಗ್ತದೆ. ಹಾಗಾಗಿ ನಮ್ಮ ತಾಯಿಯಾಗಿರುವಂಥ ಕಾಮಾಕ್ಷಮ್ಮ ಸಮೇತ ಒಳ್ಳೆಯ ಸಂತಾನ ಕೊಟ್ಟಿದ್ದಾರೆ. ಒಳ್ಳೆಯ ಸರಿಯಾದ ರೀತಿ ಸಂಸ್ಕಾರವನ್ನು ಪೋಷಣೆ ಪಾಲನೆ ಕೊಟ್ಟು ಎಲ್ಲ ಮಾಡಿದ್ದಾರೆ. ಹಾಗಾಗಿ ಇವತ್ತು ತಾವೆಲ್ಲ ಸಮೇತ ಎಲ್ಲ ಏನೇ ಪರಿಶ್ರಮ ಏನೇ ಕಷ್ಟ ಎಲ್ಲ ಬಂದರೂ ಸಮೇತ ಎಲ್ಲವನ್ನು ತಿಳ್ಕೊಂಡು ತುಂಬ ಧೈರ್ಯವಾಗಿ ಮುನ್ನುಗ್ಕೊಂಡು ಒಳ್ಳೆ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಸಾಮಾಜಿಕ ಸೇವೆ ಮಾಡುವಂಥ ಸನ್ನಿವೇಶದಲ್ಲಿ ತಾವೆಲ್ಲ ಇದ್ದೀವಿ. ಯಾಕಂದರೆ ನಾವು ತುಂಬ ಖುಷಿ ಪಡೋ ವಿಚಾರ ಇಷ್ಟೇ. ಯಾಕಂದರೆ ಪ್ರಸನ್ನ ಕುಮಾರ್ ನಮಗೆ ಮುಂಚೆ ಗೊತ್ತಿರಲಿಲ್ಲ ನಾವು ಹೇಳಬೇಕಂದ್ರೆ. ಆದರೆ ಯಾವಾಗ ಈ ಸ್ವಲ್ಪ ಸಮಾಜಮುಖಿಯಾಗಿ ಹೋರಾಟ ಮಾಡಬೇಕು, ಸಂಘಟನೆ ಮಾಡಬೇಕಂತ ಬಂದಾಗ ತಮ್ಮ ಪರಿಚಯ ಆಯಿತು. ಆಮೇಲೆ ಇಲ್ಲಿ ಚಳ್ಳಕೆರೆ ತಾಲೂಕು ಅಂದರೆ ಅದು ವಿಶೇಷವಾಗಿರುತ್ತೆ. ಯಾಕಂದರೆ ಏನೇ ಒಂದು ಕೆಲಸ ಕಾರ್ಯ ಇದ್ರ ಸಮೇತ ಎಲ್ಲರೂ ಅಷ್ಟು ಬೇಗ ಅಚ್ಚುಕಟ್ಟಾಗಿ ಹೊಂದಾಣಿಕೆ ಆಗಿಬಿಡ್ತೀವಿ. ಬೇಗ ಇಂಥ ಆ ಟೈಮಿಗೆ ಒಂದು ಹೆಚ್ಚು ಕಡೆ ಬಂದೇ ಬರ್ತೀವಿ. ಸಮಾಜಮುಖಿಯಾಗಿ ಆಗಿರ್ಬೋದು, ವೈಯಕ್ತಿಕ ಆಗಿರ್ಬೋದು. ವೈಯಕ್ತಿಕ ನೋಡಿದ್ರೆ ಇಷ್ಟೆಲ್ಲ ಗೊತ್ತಾಗ್ತಾ ಇದೆ. ಇಲ್ಲಿಂದ ಬರೋ ಸಮಾಜಮುಖಿ ನೀವು ನೋಡ್ತಾ ಇದ್ದೀವಿ ಅಷ್ಟೇ. ವೈಯಕ್ತಿಕ ಬಾಂಧವ್ಯ ಎಷ್ಟಿದೆ ಅನ್ನೋ ಒಂದು ಸನ್ನಿವೇಶ ಇವತ್ತು ನೋಡ್ತಾ ಇದ್ದೀವಿ ನಾವು. ಹಾಗಾಗಿ ನಾವು ಉತ್ತಮ ರೀತಿಯಲ್ಲಿ ಯಾವುದೇ ಕ್ಷೇತ್ರ ಬೆಳೆದ್ರೂ ಸಮೇತ ಆ ಬೆಳವಣಿಗೆ ಎಲ್ಲ ಕಾರಣಕರ್ತರು ಅಂದರೆ ಮಾತೃಶ್ರೀ ಅಂತ ಹೇಳಿ. ಯಾಕೆಂದರೆ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗೋದ್ರೆ ತಾಯಿಯ ಮಡಿಲಲ್ಲಿ ಅಂತ. ತಾಯಿನೇ ಕಾರಣಕರ್ತ ಎಲ್ಲದಕ್ಕೂ. ಮಕ್ಕಳು ಬೆಳೀಲಿಕ್ಕೆ ಎಲ್ಲ ಬೆಳೆಸಲಿಕ್ಕೆ ಸಮೇತ ಅವಳೇ ಕಾರಣ. ಹಾಗಿಂದ ಆ ದೃಷ್ಟಿಯಲ್ಲಿ ಇವತ್ತು ಅವೆಲ್ಲ ಸಹ ಮಕ್ಕಳಾಗಿದ್ದರೂ ಸಮೇತ ತಮ್ಮ ಒಂದು ತಾಯಿ ಋಣವನ್ನು ತೋರಿಸೋಕ್ಕೆ ಸಾಧ್ಯ ಇಲ್ಲ ಯಾವುದೇ ಮನುಷ್ಯ, ಯಾವಷ್ಟು ಜನ ಇದ್ದರೂ ಸಮೇತ. ಆದರೂ ಆ ಸೇವೆಯನ್ನು ಮಾಡಬೇಕು ಅಂತ ದೃಷ್ಟಿಯಿಂದ ಭಗವಂತ ಕೊಡ್ತಾರಲ್ಲ ಅವಕಾಶ. ಅಂತ ಅವಕಾಶ ನೀವು ಕೊಟ್ಟಿದ್ದಾರೆ, ನೀವೆಲ್ಲ ಸೇವೆ ಮಾಡಿದ್ದೀರಿ. ಆದರೆ ಆಯುಷ್ಯವನ್ನು ಪ್ರಕೃತಿಯನ್ನು ಬಂದಾಗೇ ನಾವು ಪಡ್ಕೊಂಡ್ಬಂದ್ಬಿಡ್ತೇವೆ. ಇಷ್ಟು ದಿನ ಇರಬೇಕು ಅಂತ ಒಂದು ನೆಪ ಅಷ್ಟೇ. ಏನಾಯಿತು ಅಂತ ಕೇಳಿದಾಗ ಈ ಥರ ಕಾಯಿಲೆ ಆಗಿದೆ, ಹಾಗಾಗಿ ಈ ಥರ ಆಗೋದ್ರು ಅಷ್ಟೇ ಅನ್ನೋ ನೆಪ ಅಷ್ಟೇ ಇದೆ. ಸಮಯ ಬಂದಾಗ ಅನಿವಾರ್ಯವಾಗಿ ಹೋಗಲೇಬೇಕಲ್ಲ. ಅದಕ್ಕೆ ಇಂಥ ಒಂದು ಮರಣದ ಸನ್ನಿವೇಶದಲ್ಲಿ ಹೆಂಗಂದರೆ ವಚನಕಾರರು ಹೇಳ್ತಾರೆ, ಮರಣವೇನಂದ್ರೆ ಮಹಾನವಮಿ ಅಂತ ಆಚರಣೆ ಮಾಡಬೇಕು ಅಂತ. ಅಂದರೆ ಇಹಲೋಕರು ಪರಲೋಕ ಯಾತ್ರೆ ಮಾಡಬೇಕಾದ್ರೆ ಖುಷಿಯಾಗಿ ಕಳಿಸ್ಬೇಕು ಅಂತ. ಯಾರು ಅಳಬಾರ್ದು, ಕರಿಬಾರ್ದು ಅಂತ. ಯಾಕಂದರೆ ಇಹಲೋಕ ಅಂದರೆ ಇದು ಭೂಲೋಕದಲ್ಲಿ ವಿದ್ಯೆ ಇಲ್ಲ ಅಂದ್ರೆ ಸಾಕಷ್ಟು ಕಷ್ಟ ನಷ್ಟ ಎಲ್ಲ ಅನ್ಬೋದು. ಈ ಜೀವನ ಕಾಲಚಕ್ರದಿಂದ ಬಿಡುಗಡೆ ಹೊಂದಬೇಕು ಅಂತ. ಆ ದೃಷ್ಟಿಯಾಗಿ ಮನುಷ್ಯನಾದ್ರೆ ಏನಂದರೆ ಇಲ್ಲಿಂದ ಪರಲೋಕ ಯಾತ್ರೆ ಮಾಡ್ತಾನೆ ಅಂದರೆ ಖುಷಿಯಾಗಿ ಕಳಿಸ್ಬೇಕು ಅಂತ. ಒಳ್ಳೆಯ ಒಂದು ಶೋಭಯಾತ್ರೆ ಮುಖಾಂತರವಾಗಿ ಅವನನ್ನು ಬಿಡುಗಡೆ ಮಾಡಬೇಕು ಅಂತ ನಿಯಮ ಆಗಿದೆ. ಆದರೆ ಇಲ್ಲೇನಾಗಿದೆ, ಸಂಬಂಧಗಳಿದ್ದೇ ಇರ್ತವೆ. ತಾಯಿ ಮಕ್ಕಳಾಗಿದೆ, ಅಣ್ಣ ತಮ್ಮ ದೊಡ್ಡಪ್ಪ ಆಗಿದೆ, ಸಂಬಂಧ ಇದ್ದೇ ಇರ್ತಲ್ಲ. ಇಷ್ಟು ದಿನ ನಮ್ಮ ಜೊತೆಲಿ ಇದ್ದಿರಲ್ಲ, ಇನ್ನು ಮುಂದೆ ನಮ್ಮ ಜೊತೆಗೆ ಇರೋಕ್ಕಾಗಲ್ವಲ್ಲ ಅನ್ನೋದು ಒಂದು ದುಃಖ ಕಾಡ್ತಾ ಇರುತ್ತೆ. ಅದು ಎಲ್ಲಿ ತನಕ ಅಂದರೆ ಕೆಲವೊಂದು ಸಮಯ ಕಳೆಯೋ ತನಕ ಕೊನೆಯಲ್ಲೇ ಸ್ಮರಣೆಯಲ್ಲಿ ಉಳಿತಾ ಹೋಗ್ತಾರೆ ಅಷ್ಟೇ. ಯಾರೂ ಶಾಶ್ವತವಾಗಿ ಇಲ್ಲಿಗೆ ಸಾಧ್ಯ ಇರ್ತದೆ. ಹಾಗಾಗಿ ಅಂಥ ಸನ್ನಿವೇಶ ನಿಮ್ಮ ಕುಟುಂಬಕ್ಕೆ ಬಂದು ಒದಗಿದಿಲ್ಲ ಅಂತಲ್ಲ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಆ ಭಗವಂತ ನಿಮಗೆಲ್ಲ ದುಃಖವನ್ನು ಭರಿಸುವಂಥದ್ದನ್ನು ಸಾಮರ್ಥ್ಯ ಕೊಡಬೇಕು. ಅವ್ರ ಜೊತೆಯಲ್ಲಿ ಬಂಧು ಬಾಂಧವರು ನೀವೆಲ್ಲರೂ ಸಮೇತ ಅವರಿಗೆ ಸಪೋರ್ಟಿಂಗ್ ಇದ್ದಿದ್ದಾರೆ. ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಇನ್ನೂ ಈ ಥರ ಏನೋ ಸನ್ನಿವೇಶಗಳಾದರೆ ಮುಂದೆ ಆದಷ್ಟು ಸಮಾಜಮುಖಿಯಾಗಿರೋಕ್ಕೆ ಪ್ರಯತ್ನ. ಯಾಕಂದರೆ ನಮ್ಮ ಒಂದು ಒಡ್ನಾಳ ಗ್ರಾಮದಲ್ಲಿ ಹೆಂಗಿದೆ ನಿಯಮ ಅಂದರೆ, ಒಡ್ನಾಳ ಮತ್ತು ಬನ್ನೇಟಿ ಪಕ್ಕದಲ್ಲಿ ನಮ್ಮ ಒಡ್ನಾಳ ಗ್ರಾಮದಲ್ಲಿ ಅನೇಕ ಸಮುದಾಯಗಳಿದ್ದಾವೆ. ಯಾವುದೇ ಸಮುದಾಯ ಯಾರ ತಿರ್ಕೊಂಡ್ರೆ ಆ ಸಮುದಾಯದ ಒಂದು ಸಮಿತಿ ಇರುತ್ತೆ. ಆ ಸಮಿತಿಯ ಮುಖಂಡರು ಹೋಗಿ ಒಂದು ಹಾರ ಹಾಕಿ ಸಂಪೂರ್ಣ. ಇದಾಗಿತ್ತು ಇದರಿಂದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.